ಓಂ ಶ್ರೀ ಮಾತ್ರೇ ನಮಃ. ಓಂ ಶಿವಾಯ ಗುರುವೇ ನಮಃ. ಮನೆ ದೇವರಿಗೆ ನಮಸ್ಕರಿಸಿಕೊಳ್ಳುತ್ತಾ, ಮಾತಾ ಪಿತೃಗಳಿಗೆ ನಮಸ್ಕರಿಸಿಕೊಳ್ಳುತ್ತಾ, ಗ್ರಾಮ ದೇವತೆಗಳಿಗೆ ನಮಸ್ಕರಿಸಿಕೊಳ್ಳುತ್ತಾ, ನಾವು ಇಂದು ರಾಮಭಕ್ತನು, ಶುದ್ಧ ಸ್ಫಟಿಕ ಸಂಕಾಶನು, ಹರಿವೀರ ಭಯಂಕರನು, ರೌದ್ರಾವತಾರನಾದ ಹನುಮಂತನ ಮಂತ್ರವನ್ನು ತಿಳಿದುಕೊಳ್ಳೋಣ. ಈ ಮಂತ್ರವು ಶತ್ರುಭಯ ನಿವಾರಣೆ, ಋಣವಿಮುಕ್ತಿಗೆ, ಸರ್ವತ್ರ ವಿಜಯಕ್ಕೆ ಹನುಮಾನ್ ಸಾಧನೆ ಮಂತ್ರವನ್ನು ತಿಳಿದುಕೊಳ್ಳೋಣ. ಈ ಮಂತ್ರವನ್ನು 18 ದಿನ ಜಪ ಮಾಡುವುದರಿಂದ ನಮ್ಮ ಸಮಸ್ಯೆಗಳು ನಿವಾರಣೆಯಾಗಿ ಸಂಸಾರದ ಜೀವನದಲ್ಲಿ ಬರುವ ಎಲ್ಲಾ ಸಮಸ್ಯೆಗಳು, ಅಡ್ಡಿ ಆತಂಕಗಳು ನಿವಾರಣೆಯಾಗುತ್ತವೆ. ಈ ಸಾಧನೆಯು ಸರ್ವತ್ರ ವಿಜಯ ಕೊಡೋದೊಂದಿಗೆ ಐಶ್ವರ್ಯವಂತರನ್ನಾಗಿ ಮಾಡುವ ಮಹಾ ಮಂತ್ರವಾಗಿದೆ. ಈ ಮಂತ್ರವನ್ನು ಹನುಮಾನ್ ತಿಲಕವನ್ನು ಧರಿಸಿ ರಾಮದೇವರಿಗೆ ಪೂಜೆ ಮಾಡುತ್ತಾ, ರಾಮನಾಮವನ್ನು ಹೇಳುತ್ತಾ, ರಾಮನ ಮಂದಿರಗಳನ್ನು ದರ್ಶನ ಮಾಡುತ್ತಾ, ಹನುಮಾನ್ ಮಂದಿರಗಳನ್ನು ದರ್ಶನ ಮಾಡುತ್ತಾ ಈ ಜಪವನ್ನು ಮುಂದುವರಿಸಬೇಕು. ಈಗ ಈ ಮಂತ್ರವನ್ನು ಜಪವನ್ನು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಈ ಮಂತ್ರವನ್ನು ರಕ್ತಚಂದನ ಅಥವಾ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿ ಮಾಡಬಹುದು. ತಾಂಬೂಲವನ್ನು, ಬೆಲ್ಲವನ್ನು ನೈವೇದ್ಯವಾಗಿ ಇಟ್ಟು ಈ ಸಾಧನೆಯನ್ನು ಮಾಡಬಹುದು. ಈ ಮಂತ್ರ ಜಪವನ್ನು ಮಾಡುವವರು ಪ್ರತಿದಿನ ಬೆಳಿಗ್ಗೆ ಕುಲದೇವತಾ ಆರಾಧನೆ, ಇಷ್ಟ ದೇವತಾ ಆರಾಧನೆ ಮಾಡುತ್ತಾ ಹನುಮಂತನನ್ನು ನಮ್ಮ ಶಕ್ತಿ ಅನುಸಾರ ಪೂಜಿಸಿ, ಪೀಠದ ಮೇಲೆ ವಿಗ್ರಹವನ್ನಾಗಲಿ ಫೋಟೋವನ್ನಾಗಲಿ ಇಟ್ಟು ಪೂಜಿಸಬೇಕು. ಬೆಳಗಿನ ಸಂಧ್ಯಾ ಸಮಯದಲ್ಲಿ ಹನುಮಂತನನ್ನು ಪೂಜಿಸುತ್ತಾ ರಾತ್ರಿ 9 ರಿಂದ 12 ಗಂಟೆಯೊಳಗೆ 22 ನಿಮಿಷಗಳು ಅಥವಾ 18 ಮಾಲೆಗಳ ಜಪವನ್ನು ಮಾಡಿ 18 ದಿನ ಪೂರ್ತಿ ಮಾಡಿಕೊಂಡು ಇದೇ ಮಂತ್ರವನ್ನು 108 ಎಲೆಗಳ ಮೇಲೆ ಬರೆದು ಹನುಮಾನ್ ಮಂದಿರಕ್ಕೆ ಸಮರ್ಪಣೆ ಮಾಡುವುದರಿಂದ ನಾವು ಅಂದುಕೊಂಡ ಕೆಲಸಗಳೆಲ್ಲವೂ ನೆರವೇರುತ್ತದೆ ಮತ್ತು ಸಕಲ ಶ್ರೇಯಸ್ಸನ್ನು ಹೊಂದುತ್ತೇವೆ. ಎಲೆ ಮೇಲೆ ಬರೆಯಲು ಆಗದೇ ಇದ್ದರೆ ಬಿಳಿಯ ಹಾಳೆಯಲ್ಲಿ 108 ಬಾರಿ ಕೆಂಪು ಅಕ್ಷರಗಳಲ್ಲಿ ಬರೆದು ನದಿ ಹತ್ತಿರ ಹೋಗಿ ಒಂದೊಂದು ಕಾಗದದಿಂದ 108 ಬಾರಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡುವುದರಿಂದ ವಿಶೇಷ ಫಲಗಳನ್ನು ನೀಡಬಲ್ಲದು. ಅಥವಾ ಮುಖ್ಯವಾಗಿ ಪೌನ ಮಾಡಿ ಹನುಮಂತನ ಅನುಗ್ರಹವನ್ನು ಪಡೆಯಬಹುದು. ನಿಮಗೆ ಅನುಕೂಲವಾದ ರೀತಿಯಲ್ಲಿ ಮಾಡಿ ಹನುಮಂತನ ಸಕಲ ಅನುಗ್ರಹವನ್ನು ಪಡೆಯಬಹುದು. ಈಗ ಮಂತ್ರ: ಓಂ ಹಂ ಅಂಜನಿ ಪುತ್ರೈ ಹ್ರೀಂ ಕ್ಲೀಂ ನಮಃ. ಈಗ ಮತ್ತೊಂದು ಬಾರಿ ಓಂ ಹಂ ಅಂಜನಿ ಪುತ್ರೈ ಹ್ರೀಂ ಕ್ಲೀಂ ನಮಃ. ಮಂತ್ರ ಇನ್ನೊಂದು ಬಾರಿ ಓಂ ಹಂ ಅಂಜನಿ ಪುತ್ರೈ ಹ್ರೀಂ ಕ್ಲೀಂ ನಮಃ. ಸಾಧಕರೇ, ಇಂತಹ ಸುನಾಯಾಸವಾದ ಮಂತ್ರವನ್ನು ಮಾಡಿ ನಿಮ್ಮ ಜೀವನವನ್ನು ನೀವೇ ಸರಿ ಮಾಡಿಕೊಂಡು ಇತರರ ಜೀವನವನ್ನು ಸರಿ ಮಾಡಿ ಆದರ್ಶವಾದ ತೇಜೋಮಯವಾದ ಜೀವನವನ್ನು ನಡೆಸುತ್ತಾ ಸಕಲ ಆತಂಕಗಳನ್ನು ದಾಟಿ ನಿಮ್ಮ ಜೀವನವನ್ನು ನೀವೇ ಇಷ್ಟದಂತೆ ನಡೆಸಿ ಭಾರತೀಯ ಸಂಪ್ರದಾಯವನ್ನು, ಭಾರತೀಯರು ಋಷಿ ಕೊಟ್ಟ ಸಂಪ್ರದಾಯವನ್ನು ಪ್ರಪಂಚಕ್ಕೆ ಸಾರುತ್ತಾ ಹಿಂದೂ ಧರ್ಮದ ಶಕ್ತಿಯನ್ನು ಪ್ರಪಂಚಕ್ಕೆ ತಿಳಿಸುತ್ತಾರೆ ಎಂದು ಭಾವಿಸಿ ಮತ್ತೆ ಮುಂದಿನ ಮತ್ತೊಂದು ಮಂತ್ರದೊಂದಿಗೆ ಸಿಗೋಣ. ನಿಮ್ಮ MS ಭಕ್ತಿ ಚಾನಲ್.